ಅದ್ರಲ್ಲಿ ಬರ್ದೇನೆ ನೋಡಿ. ಮೊದಲು ನಾನು ದಿನಕ್ಕೆ 3 ತಗೊಳ್ತಿದ್ದೆ ಆಯ್ತಾ. ಈಗ ಫಾರಿನಿಗೆ ಹೋದ್ರೆ ವಾಪಸ್ ತಗೊಂಡಿದ್ದೇನೆ ಮಾತಾಡ್ಕೊಟ್ರೆ ಆಯ್ತಾ. ಈಗ ಮಾತ್ರ ಹಿಂಗೆ ಕೆಲಸ ಮಾಡಿದ್ರೆ ಈಗ ನನಗೆ 70 ಮೇಲೆ ಅಂದ್ರೆ ಮನೆ ಕೆಲಸ ಸಹ ಮಾಡ್ತೀನಿ ನಾನೇ. ಈಗ ಸ್ನೇಹಿತರೆ, ಇವ್ರ ಹೆಸರು ಮಾಲಿನಿ ಉಪಾಧ್ಯಾಯ. ಇವರು ಯೂಟ್ಯೂಬ್ ಅಲ್ಲಿ ಎಲ್ಲಾ ಕಮೆಂಟ್ಗೂ ಎಲ್ಲ ಈ ವಿಡಿಯೋಸ್ ಕಮೆಂಟ್ ಮಾಡ್ತಿರ್ತಾರೆ. ಅವ್ರಿಗೆ ಹಿಸ್ಟರೆಕ್ಟಮಿ ಆಗಿ ಗರ್ಭಕೋಶ ತೆಗೆದು ಮೂಳೆಗಳು ಎಸ್ಪೆಷಲಿ ಮಂಡಿ ನೋವು ಮತ್ತೆ ಮಂಡಿ ನೋವು ಸಂಬಂಧಪಟ್ಟಿರ್ತಕ್ಕಂಥ ಫೀಮರ್ ಅಂಡ್ ಟಿಬಿ ಅದು ಆಸ್ಟಿಯೋಪೋರೋಸಿಸ್ ಸಿವಿಯರ್ ಆಗಿತ್ತು. ಇವಾಗ ಆಲ್ಮೋಸ್ಟ್ ಕಮ್ಮಿ ಆಗಿದೆ. ಅವ್ರ ಫಿಸಿಕಲ್ ಆಕ್ಟಿವಿಟಿ ಎಲ್ಲ ಇಂಪ್ರೂವ್ಮೆಂಟ್ ಆಗಿದೆ. ಏನೇನೆಲ್ಲ ಮಾಡ್ತೀರಿ ಇವಾಗ ಫಿಸಿಕಲ್ ಆಕ್ಟಿವಿಟಿ? ಮುಂಚೆ ಏನೇನ ಮಾಡಕ್ ಆಗ್ತಿರ್ಲಿಲ್ಲ. ಮೊದಲು ಏನು ಅಡಿಗೆ ಮನೆಗೆ ಹೋಗ್ತಿರ್ಲಿಲ್ಲ. ಈಗ ಅಷ್ಟೇ ಮತ್ತೆ ನನ್ನಿಂದ ಮತ್ತೆ ಆದ್ರೂ ಎಲ್ಲ ಹೆಲ್ಪ್ ಮಾಡ್ತೇನೆ. ನಾನೇ ಅಡಿಗೆ ಮಾಡ್ತೇನೆ. ಸ್ವೀಟ್ ಮಾಡಿ ನಿಮ್ಗೆ ತರ್ತಿದ್ದೀನಿ, ತಿನ್ನುತ್ತೀನಿ ಮನೇಲಿ ಇತ್ತು. ಎಲ್ಲ ಅಡಿಗೆ ಮಾಡೋದ್ರಲ್ಲಿ ನೀವು ಮಾಡ್ತಿದ್ದೀರಿ? ಎಲ್ಲ ಫುಲ್ ಮಾಡ್ತೇನೆ. ಗ್ರೈಂಡರ್ ಎತ್ತೀನಿ. ಮೊದ್ಲು ನಾನು ಗ್ರೈಂಡರ್ ಎಲ್ಲ ಎತ್ತಕ್ಕೆ ಆಗ್ತಿರ್ಲಿಲ್ಲ ನಮ್ಗೆ, ಅಷ್ಟು ಕಷ್ಟ ಆಗ್ತಿತ್ತು. ಆದ್ರೆ ಅದೊಂದು ನಂಗೆ ನೋಡಿ ನಿಂತು ಕೂಡ ತಲೆ ತಿರುಗುತ್ತೆ. ನನಗೆ ತಲೆ ತಿರುಗಲ್ಲ, ಕೈ ಹಿಡ್ಕೋಬೇಕು ಹಿಂಗೆ. ಅಲ್ಲ ನನ್ಗೆ ಸೀದಾ ನಿಲ್ಲಕ್ಕಾಗುದಿಲ್ಲ. ಅದೊಂದು ನೀವೇನಾದ್ರು ಮಾಡಿ. ಡಯಟ್ ಅಲ್ಲಿ ಏನ್ ಮಾಡ್ತೀರಾ? ಡಯಟ್ ನೀವು ಹೇಳ್ದಂಗೆ ಮಾಡ್ತೀವಿ. ಬೆಳಿಗ್ಗೆ ಎದ್ದು ಆಪಲ್ ಸೀಡರ್, ಉಪ್ಪು ನೀರು, ಆಮೇಲೆ ಆಪಲ್ ಸೀಡರ್, ನಾನು ಹರಿತಕ್ಕೆ ಬೆಳಿಗ್ಗೆ ಅದ್ರ ಮೇಲೆ ನೋಡಿ ಹರಿತಕ್ಕೆ ಬೆಳಿಗ್ಗೆ ತಗೊಳ್ಳೋ ಶುರು ಮಾಡಿದ್ರೆ ರಾತ್ರಿ ಇಲ್ಲ. ಇದೇ ಸೆಟ್ ಆಯ್ತು. ಆಮೇಲೆ ಗುಂಬಳಕಾಯಿ ಜ್ಯೂಸ್, ನೆಲ್ಲಿಕಾಯಿ ಜ್ಯೂಸ್, ಆಮೇಲೆ ತೆಂಗಿನೆಣ್ಣೆ. ತೆಂಗಿನೆಣ್ಣೆ ಬಿಡಿ ನಮ್ಗೆ ಅಡಿಗೆಗೂ ಅದೇ ಆಯ್ತಾ. ಆಮೇಲೆ ಇದು ಟೀ ಪ್ರೋಟೀನ್, ಕಾಫಿ ಚಾ ಬದಲು ಟೀ ಪ್ರೋಟೀನ್ ಆಯ್ತಾ. ಮತ್ತೆ ಊಟ ಸಾಯಂಕಾಲ ಸಹ ಮೆಂತೆ. ವಾಕಿಂಗ್ ಎಲ್ಲ ಮಾಡ್ತಿದ್ದೀರಾ? ವಾಕಿಂಗ್ ಇಲ್ಲ. ವಾಕಿಂಗ್ ಒಂದು ಅಟ್ಲೀಸ್ಟ್ ಒಂದು ಅದೇ ನಮ್ಗೆ ಯಾರು ಬೇಕು. ಮನೆಯೊಳಗೆ ನಡೀತೇನೆ, ಹೊರಗಡೆ ಹೋದಾಗ ಬೇಕಾಗುತ್ತೆ. ಅದಕ್ಕೆ ಇವತ್ತಿಂದ ಸೈಕ್ಲಿಂಗ್ ಕೊಟ್ಟಿದ್ದೀನಿ. ಇದನ್ನ ದಿನದಲ್ಲಿ ಒಂದು ಅರ್ಧ ಗಂಟೆ ತುಳಿರಿ ಮನೇಲೆ. ಅದು ಸ್ವಲ್ಪ ಇದೆಲ್ಲ ಸ್ಟ್ರೆಂತ್ ಬರ್ಸುತ್ತೆ ಎಕ್ಸರ್ಸೈಸ್ ಮಾಡ್ತಾ ಮಾಡ್ತಾ. ಅವಾಗ ನೀವು ಈ ಹೊರಗಡೆ ಹೋದಾಗ ತಗ್ಗುದಿನ ಇರೋ ಜಾಗಕ್ಕೆ ನಿಮ್ಗೆ ಗ್ರಿಪ್ ಸಿಕ್ಬಿಡುತ್ತೆ ಚೆನ್ನಾಗಿ. ಅದೇ ಮತ್ತೆ ನಾನು ಬೀಳ್ತೇನೆ 3 ಸಲ 4 ಸಲ ಬಿದ್ದೆ. ಅದೇ ಮನಸ್ಸಲ್ಲಿ ನಾನು ಬೀಳ್ತೇನೆ ಭಯ ಇದೆ. ಇಲ್ಲ, ಮಾನಸಿಕವಾಗಿ ಆ ಭಯ ಬೇಡ. ನೀವು ಆರಾಮಾಗಿ ನಡೀರಿ. ಮನೆಯಲ್ಲೇ ಕೂಡ ಮಿನಿಮಮ್ 1000 to 2000 ಸ್ಟೆಪ್ಸ್ ಹಾಕಿ ನಡೀರಿ. ಮತ್ತೆ ರಿವರ್ಸ್ ವಾಕಿಂಗ್ ಮಾಡಿ. ಮತ್ತೆ 2 ಚೇರ್ ಬಿಟ್ಟು 8 ಶೇಪ್ ಅಲ್ಲಿ ವಾಕ್ ಮಾಡಿ. 8 ಶೇಪಿಂಗ್ ಹಿಂಗೋ ಈ ತರ ಮಾಡೋದು. ಇವತ್ತೊಂದು ಮಾತ್ರ ಅಡಿಷನಲ್ ಕೊಟ್ಟಿರ್ತೀನಿ. ಅದು ಸ್ವಲ್ಪ ಸ್ಟ್ರೆಂತ್ ಎಕ್ಸ್ಟ್ರಾ ಬರುತ್ತೆ. ಮತ್ತೆ ತಲೆ ಸುತ್ತು ಕಮ್ಮಿ, ಮೈಕೇನೋ ಶಕ್ತಿ ಬರ್ಬೇಕು. ಆಯ್ತಾ, ಅಷ್ಟು ಮಾಡ್ಬೇಕು. ಡಾಕ್ಟರ್ ನಂಗೆ ನಾನು ನಿಮ್ಮ ಮೊನ್ನೆ ಕಮೆಂಟ್ಸ್ ಅಲ್ಲಿ ಹಾಕಿದ್ದೇನೆ. ಒಬ್ಬರು ಪಾಪ ಕೆಳಗಿಂದ ನೀವು ನೋಡಿ